ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ರೈತರ ಬೆಳೆಗೆ ವಿಮೆ ಬಂದಿದೆ ಫ್ರೆಂಡ್ಸ್. ಅಂದರೆ ನಾವೀಗ ಹೇಗೆ ಮನುಷ್ಯರಿಗೆ ವೆಹಿಕಲ್ಗೆ ವಿಮೆ ಮಾಡಿಸ್ತೀವಿ, ಅದೇ ರೀತಿ ನೀವು ರೈತರಿಗೂ ಸಹ ಹೆಲ್ಪ್ ಆಗಲಿ ಅಂತೇಳಿ ಬೆಳೆಗೂ ಸಹ ವಿಮೆ ಮಾಡಿಸ್ಬೋದು ಫ್ರೆಂಡ್ಸ್. ಅದು ಯಾವ ವಿಮೆ, ಎಷ್ಟನೇ ತಾರೀಕು, ಲಾಸ್ಟ್ ಎಂಡ್ ಯಾವಾಗ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದನ್ನು ಸಂಪೂರ್ಣವಾಗಿ ನೋಡಿದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಇದು ಕೊನೆ ದಿನಕ್ಕೆ 2 ದಿನ ಮಾತ್ರ ಇರೋದ್ರಿಂದ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಬೇಗ ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪೋ ರೀತಿ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ರಸ್ತುತ ಸಾಲಿನ ಮುಂಗಾರಿನ ಹಂಗಾಮಿಗೆ ಕರ್ನಾಟಕ ರೈತ ಸಂರಕ್ಷತಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರೈತರು ಕೃಷಿಯಲ್ಲಿ ಅಳವಡಿಸಿಕೊಂಡಿರುವಂತಹ ಬೆಳೆಗಳಿಗೆ ನೀವು ವಿಮೆಯನ್ನು ಮಾಡಿಸ್ಕೋಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಯಾವುದಾದ್ರೂ ಸಹ ಪ್ರಕೃತಿ ವಿಕೋಪಕ್ಕೆ ನಿಮ್ಮದು ಬೆಳೆ ಹಾನಿಯಾದರೆ ನಿಮಗೆ ರೈತರ ಇದರಿಂದ ನಿಮಗೆ ವಿಮಾ ಯೋಜನೆಯಿಂದ ಇಂತಿಷ್ಟು ಅಮೌಂಟು ಅಂತೇಳಿ ನಿಮಗೆ ಪರಿಹಾರವಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ಪರಿಹಾರ ನಿಧಿಯನ್ನು ಸಿಗುತ್ತೆ. ಅದಕ್ಕೋಸ್ಕರ ನೀವು ವಿಮೆಯನ್ನು ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಮಾಡಿಸೋದು, ಎಲ್ಲಿ ಮಾಡಿಸ್ಬೇಕು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದನ್ನು ನೋಂದಣಿ ಒಳಪಡೋಕ್ಕೆ ಇದಕ್ಕೆ ಇಂತಿಷ್ಟು ಬೆಳೆಗಳು ಅಂತೇಳಿದ್ದಾರೆ ಫ್ರೆಂಡ್ಸ್. ಇಷ್ಟು ಬೆಳೆಗಳು ಮಾತ್ರ ನೀವು ವಿಮೆ ಮಾಡಿಸ್ಬೋದು. ಅದು ಯಾವ್ಯಾವ ಬೆಳೆಗಳು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಮುಸ್ಕಿನ್ ಜೋಳ, ಸೂರ್ಯಕಾಂತಿ, ತೊಗರಿ, ಹತ್ತಿ, ಕೆಂಪು ಮೆಣಸಿನಕಾಯಿ ಹಾಗೂ ಈರುಳ್ಳಿ. ಇಷ್ಟು ಬೆಳೆಗಳಿಗೆ ಜುಲೈ 31 ಅಂದರೆ ನಾಡಿದ್ದು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಗ ಹೋಗಿ ನೀವು ಇದಕ್ಕೋಸ್ಕರ ಇಷ್ಟು ಬೆಳೆಗಳಿಗೆ ನೀವು ವಿಮೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇವು ಈಗ ಮುಂಗಾರಿನಲ್ಲಿ ಮುಂಚೆನೇ ಬೆಳೆ ಸಿಗೋದ್ರಿಂದ ಇವಕ್ಕೆ ಮುಂಚೆನೇ ಲಾಸ್ಟ್ ಡೇಟ್ ಇದೆ ಫ್ರೆಂಡ್ಸ್. ಇನ್ನು ಹಿಂಗಾರಿಗೆ ಬರುವಂಥ ಬೆಳೆಗಳಿಗೂ ಸಹ ಒಂದಿಷ್ಟು ಇದೆ ಫ್ರೆಂಡ್ಸ್. ಆದರೆ ಅದಕ್ಕೆಲ್ಲ ಕೊನೆಯ ದಿನಾಂಕ ಬೇರೆ ಇರುತ್ತೆ, ಇದಕ್ಕೆ ಬೇರೆ ಕೊನೆಯ ದಿನಾಂಕ ಇರುತ್ತೆ. ನಾನು ಈಗ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಫಸ್ಟ್ನೇದಾಗಿ ಹೇಳ್ತೀನಿ. ಮುಂಗಾರಿಂದ ಯಾವುದು ಅಂದರೆ ಆಗಸ್ಟ್ 31ಕ್ಕೆ ಮುಸ್ಕಿನ್ ಜೋಳ, ಸೂರ್ಯಕಾಂತಿ, ತೊಗರಿ, ಹತ್ತಿ, ಕೆಂಪು ಮೆಣಸಿನಕಾಯಿ ಹಾಗೂ ಈರುಳ್ಳಿ ಇವಕ್ಕೆ ಜುಲೈ 31 ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಇನ್ನುಳಿದಂಥ ಬೆಳೆಗಳು ರಾಗಿ, ನವಣೆ, ಈರುಳ್ಳಿ, ನೆಲಗಡಲೆ, ಸಜ್ಜೆ, ತೊಗರಿ, ಭತ್ತ ಬೆಳೆಗಳಿಗೆ ಆಗಸ್ಟ್ 16 ಆಗುತ್ತೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಒಂದು ಮಿಸ್ಟೇಕ್ ಮಾಡಿದೆ. ಇದು ಈರುಳ್ಳಿ ಅಲ್ಲ ಫ್ರೆಂಡ್ಸ್, ಹುರುಳಿ ಅಂತೇಳಿ. ಹುರುಳಿಗೂ ಸಹ ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಆಗಸ್ಟ್ 31 ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇದಿರಲಿ. ನೀವು ಹೇಗೆ ಅಪ್ಲಿಕೇಶನ್ ಹಾಕ್ಬೋದು, ನೀವು ಹೇಗೆ ವಿಮೆ ಮಾಡಿಸ್ಕೋಬೋದು ಅಂತೇಳಂದರೆ, ಬೆಳೆ ವಿಮಾ ನೋಂದಣಿಗಾಗಿ ನೀವು ರೈತರು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ರೈತರು ತಮ್ಮ ವ್ಯವಹಾರದ ಬ್ಯಾಂಕ್ಗಳಲ್ಲಿ, ಸ್ವಸಹಾಯ ಬ್ಯಾಂಕ್ಗಳಲ್ಲಿ ಸಂಪರ್ಕಿಸ್ಬೋದು ಫ್ರೆಂಡ್ಸ್. ಇದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೀವು ವಿಮೆಯನ್ನು ಮಾಡಿಸ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಸಂಪರ್ಕ ಕೇಂದ್ರಗಳಿಗೋಸ್ಕರ ನೀವು ಭೇಟಿ ನೀಡ್ಬೋದು. ಹಾಗೆ ರೈತ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೂ ಸಹ ಭೇಟಿ ನೀಡ್ಬೋದು ಫ್ರೆಂಡ್ಸ್. ಅಥವಾ ವಿಮಾ ಸಂಸ್ಥೆಯ ತಾಲೂಕು ಪ್ರತಿನಿಧಿಯನ್ನು ಸಂಪರ್ಕಿಸಲೂಬಹುದು ಫ್ರೆಂಡ್ಸ್. ಇದಕ್ಕೊಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಾನು ನೋಡಿ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಗ ನಿಮಗೆ ಗೊತ್ತಾಗುತ್ತೆ. ಇದನ್ನು ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲ ರೈತರಿಗೆ ಇದು ತಲುಪಲಿ. ನಮ್ಮ ದೇಶದ ಬೆನ್ನೆಲುಬು ರೈತರಿಗೆ, ಅವ್ರಿಗೆ ಹೆಲ್ಪ್ ಆಗೋಂಥ ವಿಡಿಯೋ ನೀವು ಶೇರ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.